ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಡೈರಿ ಲಾಜಿಕ್. ಸೊ ಈ ವಿಡಿಯೋದಲ್ಲಿ ನಾನು 6ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಚಾಪ್ಟರ್ ಆಗಿರುವಂತಹ ಗಣಿತದಲ್ಲಿನ ವಿನ್ಯಾಸಗಳು ಈ ಪಾಠದ 5, 6, 7 ಈ ಪೇಜ್ ನಂಬರ್ನಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಕಂಪ್ಲೀಟ್ ಉತ್ತರನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಟಾಪಿಕ್ ಸಂಖ್ಯಾ ಶ್ರೇಣಿಗಳಲ್ಲಿನ ಸಂಬಂಧಗಳು. ಸೊ ಹಿಂದೆಲ್ಲ ನೀವೇನು ಕಲಿತ್ರಿ, ಈಗ ಹಿಂದಿನ ಪೇಜ್ನಲ್ಲಿ ಅಂದರೆ ಸಂಖ್ಯಾ ಶ್ರೇಣಿಗಳ ಬಗ್ಗೆ ಕಲಿತ್ರಿ. ಈಗ ಆ ಶ್ರೇಣಿಗಳಲ್ಲಿನ ಒಂದಕ್ಕೊಂದು ಸಂಬಂಧ ಯಾವ ರೀತಿ ಇರುತ್ತೆ. ಸೊ ಈ ಶ್ರೇಣಿಗಳಲ್ಲಿ ಆಶ್ಚರ್ಯಕರದ ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಸೊ ಇಲ್ಲೊಂದು ಒಂದು ಶ್ರೇಣಿನ ಕೊಟ್ಟಿದ್ದಾರೆ, ಒಂದು ಸಂಬಂಧವನ್ನು ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋಣ. ಇಲ್ಲೇನು ಮಾಡಿದರೆ ಮೊದಲು ಒಂದು ಅಂತ ಕೊಟ್ಟು = 1. ನೆಕ್ಸ್ಟ್ 1 + 3, 1 + 3 = 4, 1 + 3 + 4 5 9 ಬಂತು. ಆಮೇಲೆ 1 + 3 + 5 + 7 ಅಂದಾಗ 16. ನೆಕ್ಸ್ಟ್ 25. ಹಾಗೆ ಏನು ಮಾಡ್ಕೊತ ಹೋಗಿದ್ದಾರೆ ಅಂದ್ರೆ ಕೂಡಿಸ್ತಾ ಹೋಗಿದ್ದಾರೆ. ಇಲ್ಲೊಂದು ನಂಬರ್ ಸಿಕ್ಕಿದೆ. ಸೊ ಇಲ್ಲಿ ಯಾವ ರೀತಿ ನಂಬರ್ ಆಗಿರ್ಬೋದು, ಯಾವ ರೀತಿಯ ಒಂದು ಶ್ರೇಣಿ ಇರ್ಬೋದು ಇಲ್ಲಿ, ಈ ಕಡೆ ಇರುವಂಥ ಯಾವ ರೀತಿಯ ಶ್ರೇಣಿಗಳು ಹೇಳಿ ನೋಡೋಣ. ಸೊ ಈಸಿ ಇದೆ ಅಲ್ವಾ. 1, 3, 5, 7 ಅಂತಂದರೆ ಇವೆಲ್ಲ ಇರುವಂಥವು ಬೆಸ ಸಂಖ್ಯೆಗಳು. ಬಟ್ ಆನ್ಸರ್ ಇಲ್ಲಿ ಯಾವ ರೀತಿಯ ಸಂಖ್ಯೆಗಳು ನಿಮಗೆ ಸಿಕ್ಕಾವು? 1, 4, 9, 16, 25, 36 ಯಾವ ರೀತಿಯ ಸಂಖ್ಯೆಗಳಿವು? ಹೌದು, ಇವು ವರ್ಗ ಸಂಖ್ಯೆಗಳು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಕ್ರಮಾನುಗತವಾಗಿ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗೆ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತವೆ. ಹೌದಾ? ಸೊ ಇದು ಯಾಕೆ ಹೀಗಾಗುತ್ತೆ ಅಂತ, ಇದು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದಾ? ಹೌದು, ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇದು ಮುಂದುವರಿತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ 1 + 3 4 ಅಂದ್ರೇನು? 2 × 2. 9 ಅಂದರೆ 3 × 3. 16 ಅಂದರೆ 4 × 4. ಸೊ ವರ್ಗ ಸಂಖ್ಯೆನ ಇವು ಅಂದರೆ ಒಂದೇ ಸಂಖ್ಯೆಗಳು 2 ಬಾರಿ ಗುಣಿಸ್ತಾ ಹೋಗಿದ್ದಾವೆ. ಸೊ ನಮಗಿಲ್ಲಿ ವರ್ಗ ಸಂಖ್ಯೆಗಳು ಸಿಕ್ಕಿದ್ದಾವೆ. ಇದು 4 ನೋಡಿ, ಇಲ್ಲಿ ಇನ್ನೊಂದು ಥರ ವಿನ್ಯಾಸ ನಿಮ್ಗೆ ಹೆಂಗೆ ಸಂಬಂಧ ಹುಟ್ಕೊಳ್ತೆ ಅಂದರೆ 2 × 2. 2 × 2 ಮಾಡಿದಾಗ ನಮಗೆ 4 ಸಿಕ್ತು. ಸೊ ಇಲ್ಲಿ 1 ಮತ್ತು 3 ಎಷ್ಟು ಸಂಖ್ಯೆಗಳಿದ್ದಾವೆ? 2. ನೆಕ್ಸ್ಟ್ ಇಲ್ಲಿ 3 ಬರಬೇಕಂದ್ರೆ 3 × 3 ಎಷ್ಟು ಸಂಖ್ಯೆಗಳು ಬರ್ತಾವೆ? ಇಲ್ಲಿ ಕ್ರಮಾನುಗತವಾಗಿ 3 ಬೆಸ ಸಂಖ್ಯೆಗಳು ಸೇರಿದಾಗ 9. ಕ್ರಮಾನುಗತವಾಗಿ 4 ಬೆಸ ಸಂಖ್ಯೆ ಸೇರಿದಾಗ 4 × 4 ಆನ್ಸರ್ ಆಗಿರುವಂಥ 16 ನಮ್ಗೆ ಸಿಗ್ತವೆ. ಸೊ ಎಷ್ಟು ಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋಗ್ತೀವಲ್ಲ ಆ ಸಂಖ್ಯೆನ ವರ್ಗ ಮಾಡಿದಾಗ ನಮಗಿಲ್ಲಿ ಏನಾಗುತ್ತೆ? ಆನ್ಸರ್ ಸಿಗುತ್ತೆ. ಅಂದರೆ ಇಲ್ಲಿ 2 ಸಂಖ್ಯೆ ಕ್ರಮಾನುಗತವಾಗಿ 2 ಸಂಖ್ಯೆನ ನಾವೇನು ಮಾಡಿದ್ದೀವಿ? ಕೂಡಿಸಿದ್ದಾರೆ. ಅದನ್ನು ವರ್ಗ ಮಾಡಿದಾಗ ನಮಗೆ 4 ಬರುತ್ತೆ. ಸೊ ಇದು ಕೂಡ ಇದಕ್ಕೆ ಆನ್ಸರ್. ಅರ್ಥ ಆಯ್ತಾ? ಸೊ ಇದು ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಒಂದು ಚಿತ್ರ ಇದನ್ನು ವಿವರಿಸಬಹುದು. ಚಿತ್ರದೊಂದಿಗೆ ದೃಶ್ಯೀಕರಿಸುವುದರಿಂದ ವಿದ್ಯಮಾನವನ್ನು ವಿವರಿಸಲು ಸಹಾಯವಾಗಬಹುದು. ವರ್ಗ ಗ್ರಿಡ್ನಲ್ಲಿ ಚುಕ್ಕೆಗಳ ಸಂಖ್ಯೆಯನ್ನು ಎಣಿಸಿ ವರ್ಗ ಸಂಖ್ಯೆಗಳನ್ನು ಮಾಡಬಹುದು ಎಂಬುದನ್ನು ನೆನಪಿಸಿಕೊಳ್ಳಿ. ವರ್ಗ ಗ್ರಿಡ್ನಲ್ಲಿ ಚುಕ್ಕಿಗಳನ್ನು ಬೆಸ ಸಂಖ್ಯೆಗಳ ಚುಕ್ಕಿಗಳಾಗಿ 1, 3, 5, 7 ಎಂದು ಹೇಗೆ ನಾವೇನು ಪ್ರತ್ಯೇಕಿಸಬಹುದು? ಸೊ ಇಲ್ಲೊಂದು ಗ್ರಿಡ್ ಕೊಟ್ಟಿದ್ದಾರೆ ಅವರು, ವರ್ಗದ ಅಂದರೆ ಚೌಕದ ಒಂದು ಗ್ರಿಡ್ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕಂದ್ರೆ ಬೆಸ ಸಂಖ್ಯೆಗಳ ಚುಕ್ಕೆಗಳಾಗಿ ನಾವೇನು ಮಾಡಬೇಕು? ಪ್ರತ್ಯೇಕಿಸಬಹುದು. ಸೊ ಯಾವ ರೀತಿ ಮಾಡ್ಬೋದು ಅಂತಂದು ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟಾರೆ. ಸೊ ಇಲ್ಲೊಂದು ರೆಡ್ ಲೈನ್ಸ್ ಹಾಕೋದ್ರ ಮುಖಾಂತರ ಚುಕ್ಕಿಗಳನ್ನು ಸಪ್ರೇಟ್ ಮಾಡ್ತಾ ಬಂದಿದ್ದಾರೆ. ಹೌದಾ? ಸೊ ಈ ಥರ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಚುಕ್ಕಿ ಇದಾವೆ? 1, ಇಲ್ಲಿ 3, ಇಲ್ಲಿ 5. ಸೊ ಇವು ಏನಕ್ಕೆ? ಬೆಸ ಸಂಖ್ಯೆಗಳು. ನೋಡಿ, ಇಲ್ಲಿ ಬೆಸ ಸಂಖ್ಯೆಗಳ ಚುಕ್ಕಿಗಳನ್ನು ನಾವು ಡಿವೈಡ್ ಮಾಡ್ದಂಗೆ ನಮ್ಗೆ ಇಲ್ಲೊಂದು ಏನು ಮಾಡಿದ? ಚೌಕ ಸಿಕ್ಕಿದೆ. ನೋಡಿ, ಇಲ್ಲಿ 1, 3 ಸೇರಿಸಿದ್ರೆ 4 ಚುಕ್ಕಿಗಳಾಯಿದ್ವಾ? ಒಂದು ವರ್ಗ ಆಯಿತಾ? ಸೊ ಹಿಂದೆ ನೋಡಿದ್ವಿ ನಾವಿಲ್ಲಿ 1 + 3 ಏನು ಬಂದಿತ್ತು? 4 ಬಂದಿತ್ತು. ವರ್ಗ ಸಂಖ್ಯೆ ಹೌದು. ಅಂದರೆ ಬೆಸ ಸಂಖ್ಯೆಗಳನ್ನ ಕೂಡಿಸೋದ್ರ ಮುಖಾಂತರ ನಾವು ಹೇಗೆ ವರ್ಗವನ್ನು ಪಡ್ಕೋಬಹುದು ಅಥವಾ ವರ್ಗ ಸಂಖ್ಯೆಯನ್ನು ಯಾವ ರೀತಿ ಪಡ್ಕೋಬಹುದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ದಾರೆ? 1, ನೆಕ್ಸ್ಟ್ 3, 1, 3 ಹಾಗೆ 5. ಇಲ್ಲಿ ಎಷ್ಟು ಸಿಕ್ತು? ನಮಗಿಲ್ಲಿ 9 ಚುಕ್ಕಿಗಳು ಸಿಕ್ತು. ಇದೇನಾಯಿತು? ಒಂದು ವರ್ಗ ಸಂಖ್ಯೆ ಆಯಿತು. ಸೊ ಆದ್ದರಿಂದ ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋದಾಗ ವರ್ಗ ಹೇಗೆ ಸಿಕ್ತು ಅನ್ನೋದನ್ನು ನೀವು ಪ್ರೂವ್ ಮಾಡಿರಿ ಅಂದರೆ, ಈ ರೀತಿ ಚಿತ್ರಾತ್ಮಕವಾಗಿ ಪ್ರೂವ್ ಮಾಡಿರಿ ಅಂದರೆ ಈ ರೀತಿ ನಾವೇನು ಮಾಡ್ಬೋದು? ಎಕ್ಸ್ಪ್ಲೇನ್ನ ಮಾಡ್ಬೋದು. ಇದನ್ನು ನಾವು ಯಾವ ರೀತಿ ಸ್ಪಷ್ಟಪಡಿಸ್ತೀವಿ? ಇಲ್ಲಿ ಹಿಂದೆ ಕೊಟ್ಟಿರುವಂಥ ಈ ಗ್ರಿಡ್ಡನ್ನು ಯಾವ ರೀತಿ ಸ್ಪಷ್ಟಪಡಿಸ್ತಾರೆ ಅಂದರೆ 1 + 3
+5 +7 +11 +9 +11 = 36. ಸೊ ಇಲ್ಲೇನಾಗಿದೆ, 36 ಚುಕ್ಕಿ, ಇದು ಒಂದು ಗ್ರಿಡ್. ಇದನ್ನು ಅವ್ರು ಏನು ಮಾಡಿದ್ದಾರೆ, 1 ಚುಕ್ಕಿ, ಆಮೇಲೆ ಇಲ್ಲಿ 3 ಚುಕ್ಕಿ, ಇವು 5, ಇದು 7, ಇಲ್ಲಿ 9, ಇವು ಹೊರಗಿನ ಚುಕ್ಕಿಗಳು 11. ಈ ಎಲ್ಲ ಚುಕ್ಕಿಗಳನ್ನು ಕೂಡಿಸಿದಾಗ ನಮಗೆ 36 ಅನ್ನೋ ಒಂದು ಚುಕ್ಕಿಗಳ ಒಂದು ವರ್ಗ ಸಿಗುತ್ತೆ ಅನ್ನೋದನ್ನು ಈ ರೀತಿ ಎಕ್ಸ್ಪ್ಲೇನ್ ಅವರು ಮಾಡಿದ್ದಾರೆ. ಇಂತಹ ಚಿತ್ರವನ್ನು ಯಾವುದೇ ಗಾತ್ರದ ವರ್ಗಕ್ಕೆ ಮಾಡಬಹುದಾಗಿದ್ದು, ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ವರ್ಗ ಸಂಖ್ಯೆಗಳು ಏಕೆ ದೊರೆಯುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಈ ಚಿತ್ರ ಈ ಒಂದು ಸ್ಟೇಟ್ಮೆಂಟ್ನ ವಿವರಣೆ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲೊಂದು ಕ್ವೆಶನ್ ಕೊಟ್ಟಿದ್ದಾರೆ. ಇದೇ ರೀತಿಯ ಚಿತ್ರವನ್ನು ಬಿಡಿಸುವ ಮೂಲಕ ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಎಂದು ನೀವು ಹೇಳಬಲ್ಲಿರಾ? ಇವರು ಇಲ್ಲಿ ಎಷ್ಟು ಸಂಖ್ಯೆಗಳನ್ನ ಕೂಡಿಸಿದ್ದಾರೆ? 6 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ದಾರೆ. ಹೌದಾ, 6 ಬೆಸ ಸಂಖ್ಯೆಗಳು ಕೂಡಿಸಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕಂತ ಹೇಳಿದ್ದಾರೆ, ಇವರು 10 ಬೆಸ ಸಂಖ್ಯೆಗಳನ್ನು ಕೂಡಿಸಿ ಇದೇ ರೀತಿ ಒಂದು ಚಿತ್ರವನ್ನು ಬಿಡಿಸಿ ಅದರ ಮೊತ್ತ ಎಷ್ಟು ಅಂತ ಹೇಳಬಹುದಾ? ಹೌದು, ಹೇಳ್ಬೋದು. ನಾನು ನಿಮ್ಗೆ ಆಗಲೇ ಹಿಂದೆ ಇಲ್ಲಿ ಹೇಳಿದ್ದೆ, ಎಷ್ಟು ನಂಬರ್ಸ್ನ ನಾವು ಕೂಡಿಸ್ತೀವಲ್ಲ ಅದನ್ನು ವರ್ಗ ಮಾಡಿದಾಗ ನಮಗೆ ಇಲ್ಲಿರುವಂಥ ಇದರ ಮೊತ್ತ ಸಿಗುತ್ತೆ. ಈಗ ಅವ್ರೇನು ಕೇಳಿದ್ದಾರೆ ಇಲ್ಲಿ, 10 ಬೆಸ ಸಂಖ್ಯೆಗಳು. 10 ಬೆಸ ಸಂಖ್ಯೆಗಳಂದರೆ 10 × 10 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? ಇಲ್ಲಿ ಆನ್ಸರ್ 100. ಹಾಗಾದರೆ ಅದರ ಮೊತ್ತ ಎಷ್ಟಾಗಿರುತ್ತೆ? 100 ಆಗಿರುತ್ತೆ. 10 ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋದಾಗ ನಮ್ಗೆ ಆನ್ಸರ್ ಸಿಗೋದು 100. ಇಲ್ಲೂ ಕೂಡ ನೋಡಿ, ಇಲ್ಲಿ 6 ಸಂಖ್ಯೆಗಳಿದ್ದಾವೆ. ಸೊ 6 × 6 ಎಷ್ಟು? 36. ಹೌದಾ, ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡಿಸಿರ್ತೀವಲ್ಲ ಅದನ್ನು ವರ್ಗ ಮಾಡಿದಾಗ, ಅದನ್ನು 2 ಸತಿ ನಾವು ಗುಣಿಸಿದಾಗ ನಮಗೆ ಆ ಒಂದು ಬೆಸ ಸಂಖ್ಯೆಗಳ ಮೊತ್ತ ಸಿಗುತ್ತೆ. ಹಾಗಾದರೆ ಚಿತ್ರ ಬಿಡಿಸೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೌದು, ಇಲ್ಲಿ ಮಾಡ್ಬೋದು. ಇಲ್ಲಿ ನೋಡಿರಿ, ಈ ಥರ 10, ಇಲ್ಲಿ 10 ಚುಕ್ಕಿ, ನೆಕ್ಸ್ಟ್ ಇಲ್ಲಿ 10 ಚುಕ್ಕಿ, ಈ ಥರ ಇಟ್ಕೊಂಡು ಒಂದು ಗ್ರಿಡನ್ನು ಬಿಡಿಸಾದ್ಮೇಲೆ ಇಲ್ಲಿ ನೋಡೋಣ, ಇಲ್ಲಿ 1 3 5 7 9 11 13 15 17 18. ಆಮೇಲೆ ಇದನ್ನು ಇದ್ರ ಕೆಳಗೆ ಏನು ಮಾಡ್ಕೊಳ್ಳಿ ಅಂದರೆ, ಇಲ್ಲಿ ಯಾವ ರೀತಿ ಬರ್ತಿದ್ದಾರಲ್ಲ ಹಾಗೆ ನೀವು 1 + 3 + 5 + 7 + 9 + 11 + 13 + 15 + 17 ಪ್ಲಸ್ ಅಂತ ಹೇಳಿ ಈ ಥರ ಬರ್ಕೊಂಡು = 100 ಅಂತ ಹೇಳಿ ಬರೀರಿ. ಓಕೆನಾ? ಸೊ ಈ ರೀತಿ ನಿಮಗೆ ಏನಾಗುತ್ತೆ, ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು ಮುಗೀತು. ಈಗ ನೆಕ್ಸ್ಟ್ ಇದು. ಈಗ ಇದೇ ರೀತಿಯ ಚಿತ್ರವನ್ನು ಕಲ್ಪಿಸಿಕೊಳ್ಳುವ ಮೂಲಕ ಅಥವಾ ಅಗತ್ಯವಿರುವಂತೆ ಅದನ್ನು ಭಾಗಶಃ ಚಿತ್ರಿಸುವುದರಿಂದ ಮೊದಲ 100 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಎಂದು ನೀವು ಹೇಳಬಲ್ಲಿರಾ? ಈಗ ನಾವು ಮೊದಲ 10 ಬೆಸ ಸಂಖ್ಯೆಗಳನ್ನು ನೋಡಬೇಕಾದ್ರೆ ಏನು ಮಾಡಿದ್ವಿ, 10 × 10 ಮಾಡಿದ್ವಿ, ಆನ್ಸರ್ ನಮಗೆ 100 ಬಂತು. ಓಕೆ, ಈಗ ಅವ್ರು ಏನು ಕೇಳಿದರೆ 100 ಬೆಸ ಸಂಖ್ಯೆಗಳನ್ನು ಕೂಡಿಸ್ರಿ ಅಂತ ಹೇಳಿದೆ. ಇದು ಒಂದೇ ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಇದನ್ನು 100 ಚುಕ್ಕಿಗಳನ್ನ 100 ಬೆಸ ಸಂಖ್ಯೆಗಳು ಅಷ್ಟು ಇಟ್ಕೊಂಡು ಹೋಗೋದಕ್ಕಿಂತಲೂ ನಾವೇನು ಮಾಡ್ಬೋದು, ಈ ರೀತಿಯ ಒಂದು ಭಾಗಶಃ ಚಿತ್ರವನ್ನು ನಾವು ಬಿಡಿಸ್ಬೋದು. ಓಕೆನಾ? ಸೊ 1 2 3 ಒಂದಿಷ್ಟು ಚುಕ್ಕಿಗಳನ್ನ ಮಾಡಿ ಮುಂದಿನ ಭಾಗಶಃ ಚಿತ್ರ, ಇಲ್ಲಿ ಮುಂದೆ ಚುಕ್ಕಿಗಳು ಕಂಟಿನ್ಯೂ ಆಗುತ್ತೆ, ಈ ಕಡೆನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಅನ್ಕೋಬೋದು. ಈಗ ನೀವು 10 ಬೆಸ ಸಂಖ್ಯೆಗಳನ್ನ ಮಾಡಿದಾಗ ಇಲ್ಲಿ ಮೇಲ್ಗಡೆ 10 ಚುಕ್ಕಿ ಇಟ್ರಿ. ಅದೇ ರೀತಿ 100 ಒಂದು ಬೆಸ ಸಂಖ್ಯೆಗಳು ಮಾಡುವಾಗ ಇಲ್ಲಿ ಮೇಲೆ 100 ಚುಕ್ಕಿಗಳಿದ್ದಾವೆ ಅಂತ ನಿಮ್ಗೆ ಅರ್ಥ, ಇಲ್ಲೊಂದು 100 ಚುಕ್ಕಿಗಳಿದ್ದಾವೆ ಅಂತ ಅರ್ಥ. ಓಕೆನಾ? ಹಾಗೆ ಇದ್ರ ಮೊತ್ತ ಕಂಡುಹಿಡಿಬೇಕಲ್ವಾ? ಯಾವ ರೀತಿ ಮಾಡಬೇಕು? ಈ ರೀತಿ ಬರ್ಕೊತ ಹೋಗಬೇಕಾ ನಾವು? 1 + 3 + 5 ಈ ರೀತಿ ಬರ್ಕೊತ ಹೋದರೆ ಸೊ ಅಲ್ಲಿ ಏನಾಗುತ್ತೆ, ಒಂದು ಕ್ಯಾಲ್ಕುಲೇಷನಲ್ಲಿ ರಾಂಗ್ ಆಗ್ಬೋದು, ಆಮೇಲೆ ಟೈಮ್ ಕನ್ಸ್ಯೂಮಿಂಗ್, ಸಮಯವನ್ನು ಹಾಳು ಮಾಡುತ್ತೆ. ಅದೇ ರೀತಿ ನಾ ಏನು ಹೇಳಿದೆ ನಿಮಗೆ, 100 ಬೆಸ ಸಂಖ್ಯೆಗಳಂತಂದರೆ ಆ 100 ಬೆಸ ಸಂಖ್ಯೆಗಳ ಆ ನಂಬರ್ನ ವರ್ಗ ಮಾಡಿದ್ರೆ ನಮಗೆ ಮೊತ್ತ ಸಿಗುತ್ತೆ. ಸೊ ಏನಾಗಿರುತ್ತೆ, 1 × 1 1. ಸೊ ಎಷ್ಟು ಸೊನ್ನೆಗಳಿದ್ದಾವೆ? 4 0. ಸೊ ಆನ್ಸರ್ ಏನು? 10,000. ಹಾಗಾದರೆ ಮೊದಲ 100 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತಂದರೆ 10,000 ಅಂತ ಹೇಳಿ ನೀವು ಈ ರೀತಿಯ ಒಂದು ಭಾಗಶಃ ಒಂದು ಚಿತ್ರವನ್ನು ಬಿಡಿಸಿ ಅದರ ಕೆಳಗಡೆ ಬರಿಬಹುದು. 100 ಬೆಸ ಸಂಖ್ಯೆಗಳು 100 × 100 ಅಂತ ಹೇಳಿ
10,000 ಅಂತ ಹೇಳಿ ನೀವು ಆನ್ಸರ್ ಬರಿಬಹುದು. ಓಕೆ, ಸೊ ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ಓಕೆ, ಇಲ್ಲಿ ಏನು ಮಾಡಿದ್ದಾರೆ, ಮೇಲಕ್ಕೆ ಹಾಗೂ ಕೆಳಕ್ಕೆ ಕೂಡುವುದು. ಇಲ್ಲಿ ಇನ್ನೊಂದು ಶ್ರೇಣಿಗಳ ನಡುವಿನ ಇನ್ನೊಂದು ಸಂಬಂಧವನ್ನು, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇದಕ್ಕೇನಂತಿದ್ದಾರೆ, ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದು. ಇಲ್ಲಿ ಮೇಲಕ್ಕೆ ಕೆಳಕ್ಕೆ ಕೂಡುವುದು ಅಂದರೆ ಯಾವ ರೀತಿ? ನಾವು ಕ್ರಮಾನುಗತವಾಗಿ ಕೂಡುವುದಂದರೆ 1 + 2 + 3 + 4 + 5 ಮಾಡ್ತಿದ್ವಿ. ಇದು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದು ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿ ನೋಡೋಣ. ಇಲ್ಲಿ ಮೊದಲು 1 = 1 ಅಂತ ಕೊಟ್ಟಿದ್ದಾರೆ. 1 + 2 + 1 ಅಂದರೆ ಇದು ಅರ್ಥ ಏನು? ಫಸ್ಟಿಗೆ ನಾನು ಇಲ್ಲಿ ಏನು ಮಾಡ್ತೀನಿ, ನಿಮಗೆ ಎಣಿಕೆ ಸಂಖ್ಯೆನ ಬರ್ಕೊಳ್ತೀನಿ. ಇಲ್ಲಿ ಎಣಿಕೆ ಸಂಖ್ಯೆಗಳನ್ನ ಬರ್ಕೊಂಡೆ. ಈಗ ನೋಡೋಣ, ಫಸ್ಟಿಗೆ 1 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ 1 + 2 + 1 ಅಂದರೆ 1 2 ಮುಂದಕ್ಕೆ ಹೋಗಿ ನೆಕ್ಸ್ಟ್ ರಿಟರ್ನ್ ವಾಪಸ್ 1ಗೆ ಬಂದಿದ್ದಾರೆ. ಅಂದರೆ 1 + 2 ಮತ್ತೆ ವಾಪಸ್ ಹಿಂದಿನ ಸಂಖ್ಯೆಗಿರುವಂಥ 1ಅನ್ನು ಕೂಡಿಸಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಇಲ್ಲಿ ಮೂರನೇದ್ರಲ್ಲಿ ಇದರಲ್ಲಿ ನೋಡೋಣ, 1 + 2 + 3 ಹೋಗಿ ವಾಪಸ್ 2 + 1 ಅಂದರೆ ಮುಂದೆ ಹೋಗಿ ಮತ್ತೆ ಹಿಂದಿನ ಸಂಖ್ಯೆಗಳನ್ನ ಕೂಡಿಸ್ತಾ ಬರೋದು. ಮತ್ತೆ ನೋಡಿ 1 + 2 + 3 + 4 ಇಲ್ಲಿವರೆಗೆ ಹೋಗಿ ನೆಕ್ಸ್ಟ್ ವಾಪಸ್ 3 + 2 + 1 ಮಾಡಿದ್ದಾರೆ. ಈ ಥರ ಮಾಡೋದಕ್ಕೆ ನಾವು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದು ಅಂತ ಹೇಳಿ ಹೇಳೋದು. ಓಕೆನಾ? ಸೊ ಈ ರೀತಿ ಮಾಡ್ತಾ ಹೋದಾಗ ಯಾವ ರೀತಿ ನಂಬರ್ಸ್ ಇಲ್ಲಿ ಸಿಕ್ಕಿದ್ದಾವೆ ನೋಡ್ಕೊಳ್ರಿ. ಇಲ್ಲಿ 1 4 9 16 25 36 ಇಲ್ಲಿವರೆಗೂ 6ರವರೆಗೂ ಅವ್ರು ಕೂಡಿಸ್ತಾ ಮತ್ತೆ ಹಿಂದೆ ಬಂದಿದ್ದಾರೆ. ಓಕೆನಾ? ಎಣಿಕೆ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ವರ್ಗ ಸಂಖ್ಯೆಗಳನ್ನು ಪಡೆಯುವುದು ಮತ್ತೊಂದು ವಿಧಾನವನ್ನು ಇದು ತಿಳಿಸುತ್ತೆ. ಸೊ ಒಂದು ವಿಧಾನ ಯಾವುದು? ವರ್ಗ ಸಂಖ್ಯೆಗಳನ್ನು ಪಡೆಯೋದಂದರೆ ಒಂದು ಬೆಸ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಕೂಡಿಸೋದ್ರಿಂದ. ಇನ್ನೊಂದು ಎಣಿಕೆ ಸಂಖ್ಯೆಗಳನ್ನು, ಇವೆಲ್ಲ ಎಣಿಕೆ ಸಂಖ್ಯೆಗಳು ಹೌದಾ, ಸಾಲ ನಂಬರ್ಸ್. ಈ ಎಣಿಕೆ ಸಂಖ್ಯೆಗಳನ್ನ ಮೇಲಕ್ಕೆ ಕೆಳಕ್ಕೆ ಅಂದರೆ ಮುಂದೆ ಹೋಗೋದು ಮತ್ತು ವಾಪಸ್ ಹಿಂದಿನ ನಂಬರ್ನ ಕೂಡಿಸೋದು. ಈ ರೀತಿ ಕೂಡಿಸಿದಾಗೂ ಸಹ ನಮಗೇನಾಗುತ್ತೆ, ಇಲ್ಲಿ ವರ್ಗ ಸಂಖ್ಯೆಗಳು ಸಿಗ್ತವೆ. ಸೊ ವರ್ಗ ಸಂಖ್ಯೆಗಳಂದ್ರೇನು? ಒಂದೇ ಸಂಖ್ಯೆಯನ್ನು 2 ಸತಿ ಕೂಡಿಸುವುದು. ಓಕೆನಾ? ಸೊ ಇಲ್ಲಿ ನೋಡಿ, ಎಣಿಕೆ ಇದೇ ರೀತಿ ನೀವು ಒಂದು ಚಿತ್ರಾತ್ಮಕ ವಿವರಣೆಯನ್ನು ಕಂಡು ಹಿಡಿಯಬಲ್ಲಿರಾ? ಸೊ ಚಿತ್ರಾತ್ಮಕವನ್ನು ಈಗ ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಡ್ರಾಯಿಂಗಲ್ಲಿ ಈ ಥರದ್ದು ಒಂದು ಗ್ರಿಡ್ನಲ್ಲಿ ಏನು ಮಾಡಿದ್ವಿ, 1 2 3 4 ಬೆಸ ಸಂಖ್ಯೆಗಳನ್ನು ಕೂಡಿಸೋದನ್ನು ನೋಡಿದ್ವಿ, ಈ ಥರ ಲೈನ್ಸ್ ಹಾಕಿ. ಈ ಥರನೇ ಈ ಒಂದು ಚಿತ್ರದಲ್ಲಿ ನಾವೇನು ಮಾಡಬೇಕು, 1 + 2 + 1 ಹಿಂದಕ್ಕೆ ಬರೋದು. ನೆಕ್ಸ್ಟ್ 1 + 2 + 3 ಮತ್ತು ಹಿಂದೆ 2 + 1. ನೆಕ್ಸ್ಟ್ 1 + 2 + 3 + 4 ಮತ್ತು ವಾಪಸ್ ಹಿಂದೆ 3 + 2 + 1. ಈ ಥರ ಈ ಶ್ರೇಣಿಯನ್ನು ತೋರಿಸುವಂಥದ್ದನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಹೇಗೆ ಬಿಡಿಸ್ಬೋದು? 1 + 2 + 3 + 4 + 5 + 6 ಡಾಟ್ಸ್. ನೆಕ್ಸ್ಟು 6 ಆದಮೇಲೆ ನೆಕ್ಸ್ಟ್ ವಾಪಸ್ ಹಿಂದೆ ಬರಬೇಕಲ್ಲ, +5 4 3 2 1. ಹೌದಾ? ಈ ರೀತಿಯ ಲೈನ್ಸನ್ನು ಹಾಕಿದರೆ ಹಿಂದಿನ ಶ್ರೇಣಿಯನ್ನು ನೀವು ಈ ಒಂದು ಚಿತ್ರಾತ್ಮಕವಾಗಿ ತೋರಿಸಬಹುದು. ಓಕೆ, ಸೊ ಇಲ್ಲಿ ಎಷ್ಟು ಚುಕ್ಕಿದ್ದಾವೆ? 1, ಇಲ್ಲಿ 2, ಇಲ್ಲಿ 3, ಇದು 4, ಇದು 5, ಇದು 6. ಅಗೇನ್ ಇಲ್ಲಿಂದನೇದು 5 ವಾಪಸ್, ಹಾಗೆ ಇದು 4, ಇಲ್ಲಿ 3, ಇದು 2, ಹಾಗೆ ಇಲ್ಲಿ 1. ಸೊ 1 2 3 4 5 6 ಹೋಗಿ ಮತ್ತು ವಾಪಸ್ ರಿಟರ್ನ್ ಬಂತು. ಹೌದಾ? ಸೊ ಇದೊಂದೇನಾಯಿತು, ಚಿತ್ರಾತ್ಮಕ ವಿವರಣೆ ಆಯಿತು. ಈ ರೀತಿ ನಾವೇನು ಮಾಡ್ಬೋದು, ತೋರಿಸಬಹುದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಲೆಕ್ಕಾಚಾರ ಮಾಡಿ. ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ 1 + 2 + 1 1 + 2 + 3 + 2 + 1 ಈ ರೀತಿ ಮಾಡ್ಕೊಂಡು ಹೋಗಿ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದನ್ನು ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರಾ? ಸೊ ಈ ಒಂದು ಕ್ವೆಶ್ಚನ್ಗೆ ನೀವೇನು ಮಾಡಿ, ಇದೇ ಥರ ಗ್ರಿಡ್ ಹಾಕು, ಇದೇ ಥರ ಚುಕ್ಕಿನ ಕೊಟ್ಟು ಈ ಥರ ಲೈನ್ಸನ್ನು ಹಾಕಿ, ಒಂದು ನಿಮಿಷ, ಈ ಥರ ಲೈನ್ಸನ್ನು ಹಾಕಿ ನೀವೇನು ಮಾಡ್ಬೋದು, ಆನ್ಸರ್ನ ಕೊಡಬಹುದು. ಎಸ್, ನಾವು ಕೊಡಬಲ್ಲೆವು ಅಂಥೇಳಿ ಇದ್ರ ಕೆಳಗಡೆ ನೀವು ಶ್ರೇಣಿಯನ್ನು ಬರಿಬೇಕಾಗುತ್ತೆ. 1 + 2 + 1
1 + 2 + 3 + 2 + 1 ಎಲ್ಲಿವರೆಗೂ ಬರಿಬೇಕು? ಈ ಒಂದು ಚಿತ್ರ ತೋರಿಸೋವರೆಗೂ, ಅಂದರೆ ಈ ಲೈನನ್ನು ನೀವು ಬರಿಬೇಕಾಗುತ್ತೆ. 1 + 2 + 3 + 4 + 5 + 6 + 5 + 4 + 3 + 2 + 1 ಈ ಒಂದು ಸೀಕ್ವೆನ್ಸನ್ನು, ಶ್ರೇಣಿಯನ್ನು ಈ ಚಿತ್ರ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ 1 + 2 + 3 ಇಂದ ಹಿಡಿದು 100ವರೆಗೂ ಹೋಗಿ ಮತ್ತೆ ವಾಪಸ್ ಬರೋದು. ಇದರ ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರಾ? ಸೊ ಈಗೇನು ಮಾಡಬೇಕು, ನಾವು ಫುಲ್ ಚಿತ್ರ ಬಿಡಿಸ್ಬೇಕು ಅಂತಿಲ್ಲ, ಜಸ್ಟ್ ನಾವು ಕಲ್ಪಿಸ್ಕೊಳ್ಬೋದು, ಅಥವಾ ಭಾಗಶಃ ಚಿತ್ರವನ್ನು ನಾವು ಬಿಡಿಸಿ ಈ ಒಂದು ಶ್ರೇಣಿ 100ವರೆಗೂ ಕೂಡಿಸಿ ಮತ್ತೆ ವಾಪಸ್ ಬರಬೇಕು. ಇದರ ಬೆಲೆ ಎಷ್ಟು ಅಂತ ನೀವು ಹೇಳಬಲ್ಲಿರಾ? ನಾವೇನು ಮಾಡ್ಬೋದು, ಈ ಥರ ನಾವು ಒಂದು ಭಾಗಶಃ ಚಿತ್ರವನ್ನು ಬರ್ಕೋಬೇಕು. ಬರ್ಕೊಂಡಾದಮೇಲೆ ನಾವು ಈ ಥರ ಶ್ರೇಣಿಯನ್ನು ಬರ್ಕೊಳ್ಳಿ. ಈ ಥರ ಶ್ರೇಣಿ ಬರ್ಕೊಳ್ಳಿ. ಇಲ್ಲೇನಾಯಿತು, ಇದರಲ್ಲೊಂದು ಟ್ರಿಕ್ಕನ್ನು ನೀವು ನೋಡ್ಬೋದು. ಇಲ್ಲಿ ಏನಾಗಿದೆ, ಯಾವ ರೀತಿ ನಾವು ಎಷ್ಟು ದೊಡ್ಡ ಸಂಖ್ಯೆನ ಕಂಡುಹಿಡಿಯಬಹುದು ಅಂತ ಅಂದರೆ, ಈ ಒಂದು ಶ್ರೇಣಿಯ ಮಧ್ಯ ಸಂಖ್ಯೆನ ತಗೋಬೇಕು. ಯಾವುದು ಮಧ್ಯ ಸಂಖ್ಯೆ? ಇದರಲ್ಲಿ 6. ಹೇಗೆ ಕಂಡುಹಿಡಿಬೇಕು? ಈ ಕಡೆನೂ 5 ಇದೆ, ಈ ಕಡೆನೂ 5 ಇದೆ. ಸೊ ಮಧ್ಯ ಸಂಖ್ಯೆ ಯಾವುದು? 6. ನೆಕ್ಸ್ಟ್ ಇದರಲ್ಲಿರೋ ಮಧ್ಯ ಸಂಖ್ಯೆ ಯಾವುದು? 2. ಈ ಕಡೆನೂ ಒಂದಿದೆ, ಈ ಕಡೆನೂ ಒಂದು. ಇದು 3, ಇದರಲ್ಲಿ 4, ಇದರಲ್ಲಿ 5, ಇದರಲ್ಲಿ 6. ನೋಡಿ, ಇದರಲ್ಲಿರುವಂಥ ಮಧ್ಯ ಸಂಖ್ಯೆಯನ್ನು ನಾವು ವರ್ಗ ಮಾಡಿದಾಗ ನಮ್ಗೆ ಈ ಆನ್ಸರ್ ಸಿಗುತ್ತೆ. ಇದರಲ್ಲಿರೋ ಮಧ್ಯ ಸಂಖ್ಯೆನ ವರ್ಗ ಮಾಡಿದ್ರೆ ನಮಗೆ 9 ಬಂತು. 4 ಇರೋ ಮಧ್ಯ ಸಂಖ್ಯೆನ ವರ್ಗ ಮಾಡಿದ್ರೆ ನಮ್ಗೆ 16 ಬಂತು. ಹಾಗೆ 5ಅನ್ನು ವರ್ಗ ಮಾಡಿದ್ರೆ ನಮಗೆ 25 ಬಂತು. ಅದೇ ಥರ ಇಲ್ಲಿರುವಂಥ ಮಧ್ಯ ಸಂಖ್ಯೆ ಅಂದರೆ 6 × 6 ಮಾಡಿದರೆ ನಮಗೇನಾಯಿತು? ಮಧ್ಯ ಸಂಖ್ಯೆ ಸಿಕ್ತು. ಸೊ ಅದೇ ರೀತಿ ಇದನ್ನು ನಾವು ಬಿಡಿಸ್ಲಾರ್ದಾಗೇ ಅಥವಾ ಪೂರ್ತಿ ಶ್ರೇಣಿಯನ್ನು ಬರ್ಕೊಳ್ಳಾರ್ದ ಹಾಗೆಯೇ ಇಷ್ಟು ಭಾಗಶಃ ಬರ್ಕೊಂಡು ಇದರಲ್ಲಿರೋ ಮಧ್ಯ ಸಂಖ್ಯೆ ಯಾವುದು ಹೇಳಿ ನೋಡೋಣ? 100 ಆಗುತ್ತೆ. ಯಾಕಂದರೆ ಈ ಕಡೆನೂ 99 ಐತಿ, ಈ ಕಡೆನೂ 99 ಐತಿ. ಸೊ ಇದರಲ್ಲಿರುವಂತಹ ಮಧ್ಯ ಸಂಖ್ಯೆಯನ್ನು ನಾನು ವರ್ಗ ಮಾಡಿದ್ರೆ 100 × 100 ಮಾಡಿದರೆ ಆನ್ಸರ್ ಏನು ಸಿಗುತ್ತೆ? 1 1 1 0 ಎಷ್ಟಿದಾವು? 4 1 2 3 4. ಸೊ ಆನ್ಸರ್ ಎಷ್ಟು ಬಂತು? 10,000. ಸೊ ನಾವು ಈ ಥರ ಭಾಗಶಃ ಚಿತ್ರವನ್ನು ಬರ್ಕೊಂಡು ಈ ಥರ ಒಂದು ಕಲ್ಪಿಸ್ಕೊಂಡು ಈ ಥರ ಶ್ರೇಣಿ ಹಾಕಿ ನಾವು ಆನ್ಸರನ್ನು ಪಡ್ಕೋಬಹುದು. 1,000 ನಂಬರ್ವರೆಗೂ ಬರ್ಕೊಂಡು ಹೋಗ್ರಿ ಅಂದ್ರೂ ನಾವು ಅದರ ಮೊತ್ತವನ್ನು ಕಂಡುಹಿಡಿಬಹುದು, ಅಂದರೆ ಮಧ್ಯ ಸಂಖ್ಯೆನ ತಿಳ್ಕೊಂಡು. ಓಕೆನಾ? ಥರ್ಡ್ ಕ್ವೆಶನ್ನ ನೋಡಿ. ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ನೀವು ಎಲ್ಲ 1ರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ಸೊ ಮೊದಲಿಗೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಅವ್ರು ಏನು ಕೇಳಿದ್ದಾರೆ, ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿಸಿದಾಗ ನಿಮ್ಗೆ ಯಾವ್ದು? ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿದಾಗ 1 1 + 1 1 + 1 + 1 1 + 1 + 1 ಈ ಥರ ಕೂಡಿಸ್ತಾ ಹೋಗಬೇಕು. ಇದಕ್ಕಿಂತ ಮೊದಲು ನಾನೇನು ಹೇಳ್ತೀನಿ, 1ರ ಶ್ರೇಣಿ ಇದು 1ರ ಶ್ರೇಣಿಯಾಗಿದೆ. ಸೊ ಇದನ್ನು ಏರಿಕೆ ಕ್ರಮದಲ್ಲಿ ಕೂಡಬೇಕಂದ್ರೆ ಈ ಥರ ಹೋಗಬೇಕು. ಸೊ ಮೊದಲಿಗೆ ನಾನು 1 ಇಡ್ತೀನಿ. ಸೊ 2ನೇ ನಂಬರ್ಗೆ 1 + 1 ಮಾಡ್ತೀನಿ. ನೆಕ್ಸ್ಟ್ 3rd ನಂಬರ್ಗೆ 1 + 1 + 1 ಮಾಡ್ತೀನಿ. ನೆಕ್ಸ್ಟ್ 4 1 + 1 + 1 ಮಾಡ್ತೀನಿ. ಸೊ ಈ ರೀತಿ ನಾವು ಕೂಡಿಸ್ತಾ ಹೋದಾಗ ಯಾವ ರೀತಿಯ ಶ್ರೇಣಿ ಪಡ್ಕೊಳ್ತೀವಿ ಅನ್ನೋದನ್ನು ಕೇಳಿದ್ದಾರೆ. ಸೊ ಅದನ್ನು ಈ ಥರ ಬರ್ಕೊಂಡಿದ್ದೀನಿ. ಓಕೆನಾ? ಸೊ 1 + 1 ಮಾಡಿದಾಗ 1 ಬಂತು, 1 + 1 ಮಾಡಿದಾಗ 2, 3 ಸತಿ ಕೂಡಿಸಿದಾಗ 3, 4 ಸತಿ ಕೂಡಿಸಿದಾಗ 4. ಸೊ ಆದ್ದರಿಂದ ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿದಾಗ ನಮಗೆ ಏಣಿಕೆ ಸಂಖ್ಯೆಗಳ ಶ್ರೇಣಿ ಸಿಗುತ್ತದೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು ಕ್ವಶನ್ನಾಗ ಅಂತ ನೋಡಿದಾಗ, ಈ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ, ಅಂದರೆ ಒಂದು ಸಂಖ್ಯೆ ಮುಂದೆ ಹೋಗಬೇಕು ಮತ್ತು ನೆಕ್ಸ್ಟ್ ಹಿಂದ್ಗಡೆ ಬರಬೇಕು. ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸಿದಾಗ ನೋಡ್ರಿ ಯಾವ್ಯಾವ ಸಂಖ್ಯೆಗಳು ಬಂದು 1 3 5 7 ನಮಗೆ ಬೆಸ ಸಂಖ್ಯೆಗಳು ಸಿಗುತ್ತವೆ. ಸೊ ಹಿಂದೆ ಮುಂದೆ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬಂದಾಗ ಬೆಸ ಸಂಖ್ಯೆಗಳು ಸಿಗುತ್ತೆ. ಸೊ ಏರಿಕೆ ಮತ್ತು ಇಳಿಕೆ ಕ್ರಮ ಅಂತಂದರೆ ಏನಿಲ್ಲಿ ನೀವಿಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಫಸ್ಟು 1, ಆಮೇಲೆ 1 + 1 ಹೋಗಬೇಕು. ನೆಕ್ಸ್ಟ್ ವಾಪಸ್ ಈ ಹಿಂದಿನ ನಂಬರ್ನ ಕೂಡಿಸ್ಬೇಕು.
ಆಮೇಲೆ 1 + 1 + 1 ಮತ್ತು ವಾಪಸ್ 1 + 1 ಮತ್ತು 4 ಸಲ 1 ಕೂಡಿಸ್ಬೇಕು, ಮತ್ತು ವಾಪಸ್ 3 ಸತಿ 1 ಕೂಡಿಸ್ಬೇಕು. ಹೀಗೆ ಮುಂದೆ ಹೋಗಿ ಮತ್ತು ವಾಪಸ್ ನೆಕ್ಸ್ಟ್ ಬ್ಯಾಕ್ ಬರಬೇಕು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ. ಸೊ ಆ ಥರ ಕೂಡಿಸಿದಾಗ ನಮಗೆ ಬೆಸ ಸಂಖ್ಯೆಗಳು ಸಿಗುತ್ತವೆ ಅಂತ ಹೇಳಿ ಬರಿತೀರ. ಸೊ 4ನೇ ಪ್ರಶ್ನೆ ನೋಡಿ, ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರಾ? ಓಕೆ, ಇದೇನು ಕೇಳಿದ್ದಾರೆ, ಎಣಿಕೆ ಸಂಖ್ಯೆಗಳ ಶ್ರೇಣಿ. ಫಸ್ಟ್ ನಾವೇನು ಮಾಡ್ತೀವಿ, ಎಣಿಕೆ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. 1 2 3 4 5 6. ಓಕೆ, ಸೊ ಇದನ್ನು ಅವ್ರು ಏನು ಹೇಳಿದ್ದಾರೆ, ಏರಿಕೆ ಕ್ರಮದಲ್ಲಿ ಕೂಡಿದಾಗ ಅಂದರೆ 1 1 + 2 1 + 2 + 3 ಹಾಗೆ 1 + 2 + 4 ನೆಕ್ಸ್ಟ್ 1 + 2 + 3 + 4 + 5 ಈ ಥರ ಕೂಡಿಸಿದಾಗ ನಮ್ಗೆ ಯಾವ ಸಂಖ್ಯೆಗಳು ಬಂದವು ಇಲ್ಲಿ? 1 1 1 + 2 ಮಾಡಿದರೆ 3 ಬಂತು. ಇವನ್ನ ಕೂಡಿಸಿದಾಗ 6, ಇದನ್ನು ಕೂಡಿಸಿದಾಗ 10. ಸೊ ಈ 1 3 6 10 ಅನ್ನೋ ಈ ಯಾವ ರೀತಿಯ ಸಂಖ್ಯೆಗಳು? ತ್ರಿಕೋನೀಯ ಸಂಖ್ಯೆಗಳು. ಸೊ ಹಾಗಾದರೆ ನಮಗೆ ಎಣಿಕೆ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗ ನಮಗೆ ತ್ರಿಕೋನೀಯ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಓಕೆನಾ? ಸೊ ಇದರ ಒಂದು ಚಿತ್ರಾತ್ಮಕ ಒಂದು ವಿವರಣೆ ಬೇಕಲ್ವಾ? ಸೊ ಮೊದಲೇನಿತ್ತು 1 1 + 2 1 + 2 + 3 1 + 2 + 4 ಈ ಥರ. ಸೊ 1ಗೆ 1 ಡಾಟ್, ಹಾಗೆ ಈ ಚಿತ್ರಕ್ಕೆ 3 ಡಾಟ್ ಇಟ್ಟು ಇಲ್ಲಿ ಸಪ್ರೇಟ್ ಮಾಡಿ, ಇಲ್ಲಿ 1 ಚುಕ್ಕಿ, ಈ ಕಡೆ 2 ಚುಕ್ಕಿ. ಹೌದಾ? ಸೊ ಈ ಥರ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಮಧ್ಯದಲ್ಲಿ ಇಲ್ಲೊಂದು ಲೈನ್ ಹಾಕಿದ್ದೀನಿ. ನೆಕ್ಸ್ಟ್ 1 + 2 + 3 ಅಂದರೆ 1 2 3. ಈ ಚಿತ್ರ ನಮಗೇನು ಕೊಡ್ತಿಲ್ಲಿ? ತ್ರಿಭುಜ ಅಂತ ಕೊಟ್ಟು. ಅಂದರೆ ನಾವು ಎಣಿಕೆ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗ ಒಂದು ತ್ರಿಕೋನೀಯ ಸಂಖ್ಯೆ, ಒಂದು ತ್ರಿಭುಜ ರಚನೆಯಾಗುವಂತಹ ಸಂಖ್ಯೆಗಳನ್ನು ನಾವು ಪಡೆಯಬಹುದು ಅನ್ನೋದನ್ನು ಇದೊಂದು ವಿವರಣೆ ಕೊಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ? ಅಂದರೆ 1 + 3 3 + 6 6 + 10 10 + 15 ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಏಕೆ? ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿಯನ್ನು ಬರ್ಕೊಳ್ಳೋಣ. 1 3 6 10 15 21 ಕಂಟಿನ್ಯೂ ಆಗುತ್ತೆ. ಈಗ ಈ ಸಂಖ್ಯೆಗಳನ್ನು ಏನು ಮಾಡಿರಿ ಅಂತ ಹೇಳಿದ್ದಾರೆ ಅಂದರೆ ಜೋಡಿಗಳನ್ನು ಕೂಡ್ತಾ, ಅಂದರೆ ಒಂದೊಂದೇ ನಂಬರ್ಸ್ ಅಲ್ಲ, ಜೋಡಿ. ಫಸ್ಟ್ 1 + 3 ಆಮೇಲೆ 3 + 6 ಆಮೇಲೆ 6 + 10 10 + 15 ಈ ಥರ ಕೂಡಿಸ್ತಾ ಹೋಗ್ರಿ ಅಂದರೆ ಅವಾಗ ಯಾವ ರೀತಿ ನಂಬರ್ ಸಿಕ್ತು? 1 + 3 ಮಾಡಿದಾಗ 4, 3 + 6 ಮಾಡಿದಾಗ 9, 6 + 10 ಮಾಡಿದಾಗ 16, ಇದು 25. ಇವು ಯಾವ ರೀತಿಯ ಸಂಖ್ಯೆಗಳು ಅಂದರೆ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ನಮಗೆ ವರ್ಗ ಸಂಖ್ಯೆಗಳು ಏನಾಗ್ತವೆ? ಸಿಗುತ್ತಾ ಹೋಗ್ತವೆ. ಓಕೆನಾ? ಸೊ ತ್ರಿಕೋನೀಯ ಸಂಖ್ಯೆಗಳನ್ನು ಸೇರಿಸ್ತಾ ಹೋದಂಗೆ ನಮ್ಗೆ ವರ್ಗ ಸಂಖ್ಯೆಗಳು ಸಿಗ್ತಾವೆ. ಸೊ ಇದರ ಒಂದು ಚಿತ್ರಾತ್ಮಕ ವಿವರಣೆ ಕೊಡ್ರಿ ಅಂತ ಹೇಳಿದಾರಲ್ಲ. ಸೊ ಈಗ ನೋಡೋಣ. ಇಲ್ಲಿ ಕೆಳಗೊಂದು ಕೊಟ್ಟಿದ್ದೀನಿ, ಬಿಡಿಸಿದ್ದೀವಲ್ಲ ಚಿತ್ರಾತ್ಮಕ ವಿವರಣೆ. ಮೊದಲು ಏನು ಮಾಡಿದೆ? 1 + 3 ಕೂಡಿಸ್ರಿ ಅಂತ ಹೇಳಿದಾರೆ. ಸೊ 1 ಚುಕ್ಕಿ ಈ ಕಡೆ ಐತಿ, 3 ಚುಕ್ಕಿ ಈ ಕಡೆ. ಸೊ ನಮ್ಗೆ ಇಲ್ಲೇನಾಯಿತು? ವರ್ಗ ಸಿಕ್ತು. ಹಾಗೆ 3 ಚುಕ್ಕಿ ಈ ಕಡೆ, 6 ಚುಕ್ಕಿ ಈ ಕಡೆ. ಇವು ಕೂಡ ತ್ರಿಕೋನ ತಾನೇ ಇವು. ತ್ರಿಕೋನ ಸಂಖ್ಯೆಗಳಂದ್ರೇನು? ಇಲ್ಲೊಂದು ತ್ರಿಭುಜ, 2 ತ್ರಿಭುಜ ಸೇರಿ ಹೆಂಗೆ ವರ್ಗ ಕೊಡ್ತಿದ್ದಾವಲ್ಲ, ಹಾಗೆ 2 ತ್ರಿಭುಜ ಸಂಖ್ಯೆಗಳು ಸೇರಿ ನಮಗೆ ವರ್ಗ ಸಂಖ್ಯೆ ಕೊಡ್ತು ಅನ್ನೋದು ಈ ಚಿತ್ರ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ ತ್ರಿಭುಜದ ಆಕಾರದಲ್ಲಿ ನಿಮಗೆ ಲೈನ್ ಹಾಕಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ. ಇದೊಂದು ತ್ರಿಭುಜ ಸಂಖ್ಯೆ ಅಂದರೆ ತ್ರಿಕೋನೀಯ ಸಂಖ್ಯೆ, ಒಂದು ತ್ರಿಭುಜ, ಇದೊಂದು ತ್ರಿಕೋನೀಯ ಸಂಖ್ಯೆ, ಎರಡೂ ಸೇರಿ ನಮಗೊಂದು ವರ್ಗ ಕೊಡ್ತಾ ಇದೆ ಅನ್ನೋದೇ ಈ ಒಂದು ಚಿತ್ರದ ಒಂದು ಮೀನಿಂಗ್. ಓಕೆನಾ? ಸೊ ಈ ರೀತಿಯಾದಂಥ ಚಿತ್ರವನ್ನು ನೀವು ಬಿಡಿಸಬಹುದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. 6ನೇ ಪ್ರಶ್ನೆ. ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ? ಅಂದರೆ 1 1 + 2 1 + 2 + 4 1 + 2 + 4 + 8 ಇದನ್ನು ತಗೊಳ್ಳಿ. ಈಗ ಈ ಪ್ರತಿ ಸಂಖ್ಯೆಗೆ 1ಅನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ, ಅದು ಹೇಗೆ, ಇದು ಏಕೆ ಹೀಗೆ ಅಂತ ಕೇಳಿದ್ದಾರೆ. ಸೊ ಮೊದಲು 2ರ ಘಾತ ಅಂತಂದು ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಏನಂದರೆ ಒಂದು ಸಂಖ್ಯೆಯಿಂದ ಸ್ಟಾರ್ಟಾಗಿ ಅದನ್ನು 2ರಿಂದ ಗುಣಿಸ್ತಾ ಹೋಗಬೇಕು. ಸೊ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ಎಳ್ಳೆ ಎಷ್ಟೀಗ 4, 4 ಎಳ್ಳೆ 8, 8 ಎಳ್ಳೆ 16. ಸೊ ಇದನ್ನು ಏನು ಮಾಡಬೇಕು? ಕ್ರಮಾನುಗತವಾಗಿ ಕೂಡಿಸ್ತಾ ಹೋದಾಗೆ ನಮಗೆ ಯಾವ ರೀತಿ ಯಾವ ಸೀಕ್ವೆನ್ಸ್ ಸಿಗುತ್ತೆ, ಯಾವ ಶ್ರೇಣಿ ಸಿಗುತ್ತೆ.
ಮೊದಲು 2ರ ಘಾತ ಶ್ರೇಣಿ ಬರ್ಕೊಳ್ಳೋಣ. ಸೊ 2ರ ಘಾತ 0, 2ರ ಘಾತ 1, 2ರ ಘಾತ 2, 2ರ ಘಾತ 3 ಇದು ಶ್ರೇಣಿ. ಅದರ ಆನ್ಸರ್ ಏನು? 2ರ ಘಾತ 0 ಅಂದರೆ ಏನು ಆನ್ಸರ್? 1. 2ರ ಘಾತ 1 ಅಂದರೆ 2, 2ರ ಘಾತ 2 ಅಂದರೆ 4, 2ರ ಘಾತ 3 ಅಂದರೆ 8. ಸೊ ಇವುಗಳನ್ನು ಕೂಡಿಸಿದಾಗ ಯಾವ ರೀತಿ ಕೂಡಿಸ್ತೀವಿ? 1, 1 + 2, 1 + 2 + 4, 1 + 2 + 4 + 8 ಇವನ್ನ ಕೂಡಿಸ್ತಾ ನಮ್ಗೆ ಯಾವ ರೀತಿ ಸಂಖ್ಯೆಗಳು ಸಿಕ್ತಿಲ್ಲಿ? 1, 3, 7, 15 ಅಲ್ವಾ? 1 + 2 ಮಾಡಿದ 3, ಇದನ್ನು ಕೂಡಿಸಿದಾಗ 7, ಇದನ್ನು ಕೂಡಿಸಿದಾಗ 15. ಸೊ ಇವೆಲ್ಲ ಯಾವ ರೀತಿಯ ಒಂದು ಸಂಖ್ಯೆಗಳು ಅಂತ ಆಮೇಲೆ ಅವ್ರೇನು ಕೇಳಿದೆ, ನೆಕ್ಸ್ಟ್ ಇನ್ನೊಂದು ಕೇಳಿದೆ, ಸಾರಿ. ಈಗ ಈ ಸಂಖ್ಯೆಗಳನ್ನ ಒಂದನ್ನು ಸೇರಿಸಿ. ಇದು 1ಗೆ ಮತ್ತು 1 ಸೇರಿಸಿದ್ದೀನಿ, 3ಕ್ಕೆ ಮತ್ತು 3, ಸಾರಿ 1 ಸೇರಿಸೋದು, 7ಕ್ಕೆ ಮತ್ತು 1 ಸೇರಿಸ್ಬೇಕು, 15ಕ್ಕೆ 1 ಸೇರಿಸ್ಬೇಕು. ಓಕೆನಾ? ಸೊ ಅವ್ರು ಕ್ವಶನಲ್ಲಿ ಹೇಳಿದ್ದಾರೆ, ಮೊದಲು ಏನು ಮಾಡಿರಿ, 2ರ ಘಾತಗಳನ್ನು ಕೂಡಿಸ್ತಾ ಹೋಗಬೇಕು, ಆಮೇಲೆ ಅದಕ್ಕೆ 1 ಸೇರಿಸ್ಬೇಕು. ಸೊ 1 ಸೇರಿಸಿದಾಗ ಎಷ್ಟು ಬಂತಿಲ್ಲಿ? 1 + 1 ಮಾಡಿದರೆ 2, 3 + 1 ಮಾಡಿದರೆ 4, 7 + 1 ಮಾಡಿದರೆ 8, 15 + 1 ಮಾಡಿದರೆ 16. ಸೊ ಈ ಮೇಲೆ ಶ್ರೇಣಿಯು 2ರಿಂದ ಶುರುವಾದ 2ರ ಘಾತದ ಶ್ರೇಣಿಯಾಗಿದೆ. ಓಕೆನಾ? ಸೊ ನಾವು ಇದು ಯಾಕೆ ಹೀಗಾಯಿತು? 2ರ ಘಾತವನ್ನು ಡೈರೆಕ್ಟಾಗಿ ಕೂಡಿಸ್ಲಿಲ್ಲ ಅವರು. ಹಂಗೆ ಕೂಡಿಸಿದಾಗ ಲಾಸ್ಟಿಗೆ ನಮಗೇನು ಮಾಡ್ತು? ಮತ್ತು 2ರ ಘಾತಗಳೇ ಸಿಕ್ತು. ಯಾಕೆ ಹೀಗಾಯಿತು ಅಂತ ನೋಡಿದಾಗ ಮೊದಲಲ್ಲಿ ಏನಿತ್ತು? 1 + 3 + 7 + 15 ಆನ್ಸರ್ ನಮಗಿಲ್ಲಿ ಬಂದಿತ್ತು. ಇದನ್ನು ನಾವು ಯಾವ ರೀತಿ ತೋರಿಸ್ಬೋದು? 2ರ ಘಾತ 1ರಲ್ಲಿ -1, 2ರ ಘಾತ 1 ಅಂದ್ರೇನು? 2, -1 ಅಂದರೆಷ್ಟು? 1. ಸೊ ಇದು 1 ಬಂತು. ನೆಕ್ಸ್ಟ್ ಏನಿದ್ರ ಅರ್ಥ? 3ಗೆ ನಾವೇನಂತ ಕೊಡ್ಬೋದು? 2ರ ಘಾತ 2ರಲ್ಲಿ -1 ಅಂದರೆ 2ರ ಘಾತ 2 ಅಂದರೆ 4, -1 ಅಂದರೆಷ್ಟು? 3. ಹಾಗೆ 2ರ ಘಾತ 3 -1 ಅಂದರೆ 8, -1 ಅಂದರೆ 7. ಸೊ ಇದು 7. ಈ 1, 3, 7, 15 ಈ ರೀತಿ ನಾವು ತೋರಿಸ್ಬೋದು. ಆಮೇಲೆ ಏನು ಹೇಳ್ತೀವಿ ಇಲ್ಲಿಗ? ಈಗ ಪ್ರತಿ ಬಾರಿ ಅವ್ರು ಏನು ಮಾಡಿದ್ರು? ನೆಕ್ಸ್ಟ್ 1 ಸೇರಿಸ್ತಾ ಹೋದ್ವಿ, ಹೌದಾ? ಸೊ 1 ಸೇರಿಸ್ತಾ ಹೋದಾಗ 2ರ ಘಾತದಿಂದ ಕಳೆದಿದೆ. ಇಲ್ಲಿ ನೋಡಿ, ಇದು -1 ಆಗಿತ್ತು, ಮತ್ತು ಇಲ್ಲಿ +1 ಮಾಡಿದ್ವಿ. ಸೊ ಅವಾಗ ಏನಾಯಿತು? ವಾಪಸ್ ನಮ್ಗೆ ಅದೇ ನಂಬರ್ಸ್ ಏನಾಯಿತು? ಸಿಕ್ತು. ಹಾಗಾಗಿ ಈ ಸಂಖ್ಯೆಗಳನ್ನೇ 1 ಸೇರಿಸಿದಾಗ ಈ ಸಂಖ್ಯೆಗೆ 1 + 1 ಮಾಡಿದ್ರೆ 2 ಬಂತು, 3 + 1 ಮಾಡಿದ್ರೆ 4 ಬಂತು, 7 + 1 ಮಾಡಿದ್ರೆ 8 ಬಂತು, 15 + 1 ಮಾಡಿದ್ರೆ 16 ಬಂತು. ಸೊ ಈ ಮೇಲಿನ ಶ್ರೇಣಿಯು 2ರಿಂದ ಶುರುವಾದ 2ರ ಘಾತದ ಶ್ರೇಣಿಯಾಗಿದೆ ಅಂತ ಹೇಳಿ ನೀವು ಹೇಳ್ಬೋದು. ಫಸ್ಟ್ ಇಲ್ಲಿ -1 ಆಗಿತ್ತು. ನೆಕ್ಸ್ಟ್ ಅವ್ರ ಕ್ವಶನಲ್ಲಿ ಏನು ಕೇಳಿದರು? ಅದಕ್ಕೆ ಏನು ಮಾಡಿರಿ? +1 ಮಾಡಿರಿ ಅಂತ ಹೇಳಿದರು. ಸೊ ಪ್ರತಿ ಬಾರಿ ಮತ್ತೆ ನಾವು ವಾಪಸ್ +1 ಮಾಡಿದಾಗ ಮತ್ತೆ ಅದೇ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ಓಕೆ, 7th ಕ್ವೆಶನ್. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಅವುಗಳಿಗೆ 1 ಕೂಡಿದಾಗ ಏನಾಗುತ್ತದೆ? ಯಾವ ಶ್ರೇಣಿಯನ್ನು ಪಡೆಯುವಿರಿ? ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ? ಇದು ತುಂಬ ಇಂಟ್ರೆಸ್ಟಿಂಗ್ ಆನ್ಸರ್. ಮೊದಲು ತ್ರಿಕೋನೀಯ ಸಂಖ್ಯೆಗಳನ್ನು ಬರ್ಕೋಬೇಕು. ಅದೇನೆಂದರೆ 1, 3, 6, 10, 15 ಅಲ್ವಾ? ಈ ಸಂಖ್ಯೆಗಳನ್ನ ಏನು ಮಾಡಿರಿ ಅಂತ ಹೇಳಿದರು ಅವರು? ಅಂದರೆ 6ರಿಂದ ಗುಣಿಸಿ ಅವುಗಳಿಗೆ 1 ಕೂಡಿಸಿ ಅಂತ ಹೇಳಿದರು. ಓಕೆ, ಸೊ ಈಗ ನಾನು ಏನು ಮಾಡಿದ್ದೀನಿ? ಇವು ತ್ರಿಕೋನೀಯ ಸಂಖ್ಯೆಗಳು. ಮೊದಲು 6ರಿಂದ ಗುಣಿಸಿದೆ +1, 1 6ರಿಂದ ಗುಣಿಸಿ +1 ಆಯಿತು, 3 6ರಿಂದ ಗುಣಿಸಿ +1, 6 6ರಿಂದ ಗುಣಿಸಿ +1, 10 6ರಿಂದ ಗುಣಿಸಿ +1. ಸೊ ಈ ರೀತಿ ನಾವು ಮಾಡ್ತಾ ಹೋದಾಗ ನಮ್ಗೆ ಯಾವ ರೀತಿ ಏನು ಬಂತ ಆನ್ಸರ್? 1 + 6, 1 × 6 6 +1 ಮಾಡಿದ್ರೆ 7, 3 6 18 +1 19, 6 6 36 +1 37, 10 6 60 +1 61. ಸೊ ಇವು ಯಾವ ಸಂಖ್ಯೆಗಳು ಅಂತ ನೆನಪಿಸ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇವು ಷಡ್ಭುಜ ಸಂಖ್ಯೆಗಳ ಶ್ರೇಣಿ. ಓಕೆನಾ? ಸೊ ನಮಗೆ ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ 1 ಕೂಡಿಸಿದಾಗ ಷಡ್ಭುಜ ಸಂಖ್ಯೆಗಳ ಶ್ರೇಣಿಗಳೇನಾಗ್ತವು? ಸಿಗ್ತಾವು. ಸೊ ಇದನ್ನು ಚಿತ್ರಾತ್ಮಕ ವಿವರಣೆ ಹೇಳ್ರಿ ಅಂತಂದರೆ ನಾವು ಒಂದು ಸಂಖ್ಯೆನ ತೊಗೋಬೋದು. ಬಿಕಾಸ್ ಎಲ್ಲ ಸಂಖ್ಯೆಗಳನ್ನು ನಾವು ಚಿತ್ರದಲ್ಲಿ ವಿವರಣೆ ಕೊಡೋಕ್ಕೆ ಸ್ವಲ್ಪ ಕಷ್ಟ, ಸ್ವಲ್ಪ ದೊಡ್ಡದಾಗಿ ಆಗುತ್ತೆ. ಸೊ ಇನ್ನೇನು ಮಾಡ್ಕೋಬೋದು? ಒಂದು ಸಂಖ್ಯೆನ ನಾನೇನು ಮಾಡ್ತೀನಿ? ತೊಗೊತೀನಿ. ಓಕೆನಾ? ಸೊ ಯಾವುದು ಅಂತಂದರೆ ತ್ರಿಕೋನೀಯ ಸಂಖ್ಯೆ 3 ತೊಗೊಳ್ಳೋಣ. ಓಕೆ, 3 ತೆಗೆದುಕೊಳ್ರಿ. ಈಗ ಅದನ್ನ ಅವ್ರ ಕ್ವಶನಲ್ಲಿ ಏನು ಹೇಳಿದರು?
ತ್ರಿಕೋನೀಯ ಸಂಖ್ಯೆಯನ್ನು 6ರಿಂದ ಗುಣಿಸಿ 1 ಸೇರಿಸ್ರಿ. ಸೊ ಅದು ಸೇರಿಸಿದಾಗ ಎಷ್ಟು ಬಂತು? 19 ಸಿಗುತ್ತೆ. ಸೊ ಈಗ ಷಡ್ಭುಜ ಸಂಖ್ಯೆ ಆದಂಥ 19 ಬಿಡಿಸಿ. 19 ಚುಕ್ಕಿಗಳಿರುವಂಥ ಒಂದು ಷಡ್ಭುಜ ಸಂಖ್ಯೆಯನ್ನು ಬಿಡಿಸಿದಾಗ ಇದನ್ನು ನಾವೇನು ಮಾಡ್ಬೋದು? 6 ತ್ರಿಭುಜಗಳಾಗಿ ನಾವಿಲ್ಲಿ ಡಿವೈಡ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ 6 ತ್ರಿಭುಜಗಳಾಗಿ ಡಿವೈಡ್ ಮಾಡ್ಬೋದು. ಇದರ ಒಂದು ಅರ್ಥ ಏನು ಅಂದರೆ, ತ್ರಿಕೋನೀಯ ಸಂಖ್ಯೆ ನೋಡಿ, ಒಂದೊಂದು ತ್ರಿಭುಜದಲ್ಲಿ 3 ಚುಕ್ಕಿಗಳಿದ್ದಾವೆ. ಈ 3 ಚುಕ್ಕಿನ ನಾವು 6ರಿಂದ ಗುಣಿಸಿ. ನೋಡಿ, ಒಂದು ತ್ರಿಭುಜ 2 3 4 5 6, 6ರಿಂದ ಗುಣಿಸಿ ನಾವು ಮತ್ತೆ 1 ಆ್ಯಡ್ ಮಾಡಿದಾಗ, ಮಧ್ಯದಲ್ಲಿ 1 ಇದೆ, 1 ಆ್ಯಡ್ ಮಾಡಿದಾಗ ನಮಗೆ ಷಡ್ಭುಜ ಸಂಖ್ಯೆ ಸಿಗುತ್ತದೆ. ಅಂದರೆ 19 ಸಿಕ್ತು. ಒಂದು ತ್ರಿಕೋನೀಯ ಸಂಖ್ಯೆನ 6ರಿಂದ ಗುಣಿಸಿ, ಅಂದರೆ ಅದರಿಂದ 6 ತ್ರಿಭುಜಗಳನ್ನು ಮಾಡಿ ಅದಕ್ಕೆ 1 ಸೇರಿಸಿದಾಗ ನಮಗೆ ಒಂದು ಷಡ್ಭುಜ ಆಕೃತಿ ಸಿಗುತ್ತೆ ಅನ್ನೋದು ಈ ಒಂದು ಚಿತ್ರದ ವಿಶೇಷ. ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತೆ, ಒಂದು ಮೀನಿಂಗ್ ಅರ್ಥ ಕೊಡುತ್ತೆ. ಇಲ್ಲಿ ನೋಡಿ, ಮಧ್ಯದಲ್ಲೂ ಕೂಡ ಏನಾಯಿತು, ಒಂದು ಷಡ್ಭುಜ ಚಿತ್ರ ಇದೆ, ಹೊರಗಡೆ ಕೂಡ ಷಡ್ಭುಜ ಚಿತ್ರ ಬರುತ್ತೆ, ಮಧ್ಯದಲ್ಲಿ 6 ತ್ರಿಭುಜಗಳನ್ನು ನಾವು ರಚಿಸಬಹುದು. ಇನ್ನೊಮ್ಮೆ ಹೇಳ್ತೀನಿ, ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ, ಅಂದರೆ 6 ತ್ರಿಭುಜಗಳಿಂದ ಮತ್ತೆ ಅದಕ್ಕೆ 1 ಸೇರಿಸಿದ್ರೆ ನಮಗೆ ಒಂದು ಷಡ್ಭುಜ ಚಿತ್ರ ಸಿಗುತ್ತೆ. ನೆಕ್ಸ್ಟ್ 8th ಕ್ವೆಶನ್ ನೋಡೋಣ. ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ? ಅಂದರೆ 1 1 + 7 1 + 7 + 19 ಈ ರೀತಿ ನೀವು ಷಡ್ಭುಜ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದಾಗ ಯಾವ ಶ್ರೇಣಿನ ಪಡಿತೀವಿ? ಹಾಗೂ ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲಿರಾ? ಎಸ್, ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಏನಂದರೆ, ಷಡ್ಭುಜ ಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋದಾಗ ನೋಡಿ, ಇಲ್ಲಿ 1 8 27 64 ನಮ್ಗೆ ಯಾವ ರೀತಿಯ ಸಂಖ್ಯೆ ಸಿಕ್ಕುವು? ಘನ ಸಂಖ್ಯೆಗಳ ಶ್ರೇಣಿಯನ್ನು ಪಡಿತೀವಿ. ಸೊ ಮತ್ತೆ ನೀವೇನು ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಈ ಚಿತ್ರವನ್ನು ನೀವು ಬಿಡಿಸಿ, ಇವೆರಡು ಚಿತ್ರವನ್ನು ನೀವು ಬಿಡಿಸಿ, ಈ ಚಿತ್ರದಿಂದ ನೀವು ಏನು ವಿವರಣೆ ಕೊಡ್ತೀರಾ, ಏನು ವಿವರಣೆ ಹೇಳ್ತೀರಾ ಅಂದರೆ, ಈ ಚಿತ್ರದಲ್ಲಿ ನಾವು ಘನದ ಚಿತ್ರದಲ್ಲಿ ಷಡ್ಭುಜ ಹಾಗೂ ಷಡ್ಭುಜ ಚಿತ್ರದಲ್ಲಿ ಘನದ ಚಿತ್ರವನ್ನು ನೋಡ್ಬೋದು. ನೋಡೋಣ ಈಗ. ಸೊ ಇಲ್ಲಿ ಇದು ಘನದ ಚಿತ್ರ, ಒಂದು ಕ್ಯೂಬ್. ಇಲ್ಲಿ ನೋಡ್ರಿ, ಷಡ್ಭುಜ ಆಕೃತಿಯಾಗಿದೆನಾ ಇಲ್ಲಿ? ಅಂದರೆ ಘನದ ಚಿತ್ರದಲ್ಲಿ ಷಡ್ಭುಜ ಚಿತ್ರವನ್ನು ನಾವು ನೋಡ್ಬೋದು. ಹಾಗೆ ಈ ಷಡ್ಭುಜ ಚಿತ್ರದಲ್ಲಿ ಘನ, ಇಲ್ಲಿ ನೋಡಿ, ಇವೆಲ್ಲ ರೆಡ್ ಯೆಲ್ಲೋ ರೆಡ್ ಡಾಟ್ಸ್ನ ಈ ಥರ ಬಿಂಬಿಸಿದ್ದಾರೆ. ಇಲ್ಲಿರುವಂತಹ 9 ನೀಲಿ ಚಿತ್ರಗಳನ್ನು, ಕ್ಯೂಬ್ಸನ್ನು ಇಲ್ಲಿ 9 ಚುಕ್ಕಿ, ಇಲ್ಲಿರೋದು ಇಲ್ಲಿ ಕೊಟ್ಟಿದ್ದಾರೆ ಈ ಥರ, ಹೌದಲ್ವಾ? ಸೊ ನಾವು ಇಲ್ಲೇನು, ಈ ಒಂದು ಚಿತ್ರದಿಂದ ನಾವೇನು ಗೊತ್ತು ಮಾಡ್ಕೋಬೋದು ಅಂದರೆ, ಕ್ಯೂಬ್ ಚಿತ್ರದಲ್ಲಿ ನಾವು ಷಡ್ಭುಜ ಚಿತ್ರವನ್ನು ನೋಡ್ತೀವಿ, ಷಡ್ಭುಜ ಚಿತ್ರದಲ್ಲಿ ಘನದ ಚಿತ್ರವನ್ನು ನೋಡ್ತೀವಿ. ಓಕೆನಾ? ಹಾಗೆ ಇಲ್ಲಿ ಇರುವಂಥ ಶ್ರೇಣಿನೂ ಹಾಗೇನೆ, ಷಡ್ಭುಜ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದಾಗ ನಮಗೆ ಒಂದು ಘನ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ಓಕೆನಾ? ಸೊ ನೆಕ್ಸ್ಟ್ 9th ಕ್ವೆಶನ್ ನೋಡೋಣ. ಕೋಷ್ಟಕ 1ರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ವಿವರಿಸಬಹುದೇ? ಸೊ ಒಂದು ಕೋಷ್ಟಕ 1 ಅಂತ ಇತ್ತು. ಓಕೆನಾ? ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವಿ ಪೇಜ್ ನಂಬರ್ 2ರಲ್ಲಿ. ಅದರಲ್ಲಿರುವಂಥ ಶ್ರೇಣಿಗಳ ನಡುವೆ ಇರುವಂಥ ಸಂಬಂಧಗಳನ್ನು ನಾವು ಬೇರೆ ಥರ ಹೇಳ್ಬೋದು. ಸೊ 1ದ್ದು ಟ್ರೈ ಮಾಡೋಣ. ಇಲ್ಲಿ ಫಸ್ಟ್ ನಾನು ಇಲ್ಲಿ ಬೆಸ ಸಂಖ್ಯೆಗಳನ್ನ ಬರ್ಕೊಂಡಿದ್ದೀನಿ, ಆಮೇಲೆ ಸಮ ಸಂಖ್ಯೆಗಳನ್ನ ಬರ್ಕೊಂಡಿದ್ದೀನಿ. ಇವೆರಡರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತ ನೋಡೋಣ. ಪ್ರತಿಯೊಂದು ಬೆಸ ಸಂಖ್ಯೆಗೆ 1 ಸೇರಿಸ್ತಾ ಹೋದಾಗ ನಮಗೆ ಸಮ ಸಂಖ್ಯೆಗಳು ಸಿಗ್ತವೆ. ನೋಡಿರಿ, 1ಗೆ 1 ಕೂಡಿಸಿದ್ರೆ 2 ಬಂತು, 3ಕ್ಕೆ 1 ಕೂಡಿಸಿದ್ರೆ 4, 5ಕ್ಕೆ 1 ಕೂಡಿಸಿದ್ರೆ 6, 7ಕ್ಕೆ 1 ಕೂಡಿಸಿದ್ರೆ 8, 9ಕ್ಕೆ 1 ಕೂಡಿಸಿದ್ರೆ 10. ಸೊ ಇದನ್ನು ನಾವು ಚಿತ್ರದ ಮುಖಾಂತರ ಹೇಳಬೇಕಂದ್ರೆ, ಇಲ್ಲಿ 1 ಚುಕ್ಕಿ, ಅದಕ್ಕೆ ಇನ್ನೊಂದು ಚುಕ್ಕಿ ಸೇರಿಸಿದ್ರೆ ಬೆಸ ಸಂಖ್ಯೆ. ಇಲ್ಲಿ 3 ಚುಕ್ಕಿಗಳಿದ್ವು, ಅದಕ್ಕೆ ಇನ್ನೊಂದು ಚುಕ್ಕಿ ಸೇರಿಸಿದ್ರೆ ಸಮ ಸಂಖ್ಯೆ. ಹಾಗೆ ಇಲ್ಲಿ 5 ಚುಕ್ಕಿ ಇತ್ತು, ಅದಕ್ಕೆ 1 ಕೂಡಿಸಿ 6. ಸೊ ಈ ರೀತಿಯಾಗಿರುವಂಥ ಒಂದು ಚಿತ್ರವನ್ನು ನೀವು ತೋರಿಸ್ಬೋದು. ಇನ್ನೊಂದು ಎಕ್ಸಾಂಪಲ್ ಯಾವುದಂದರೆ, ವರ್ಗ ಸಂಖ್ಯೆನ ಬರ್ಕೊಂಡಿದ್ದೀನಿ, ಹಾಗೆ ಎಣಿಕೆ ಸಂಖ್ಯೆಗಳು. ಇದರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂದರೆ, ಪ್ರತಿಯೊಂದು ವರ್ಗ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳ ಜೊತೆ ಗುಣಿಸಿದಾಗ, ಅಂದರೆ ಇಲ್ಲಿ 1 × 1 1, 4 × 2 8, 9 × 3 27, 14 × 4 64. ವರ್ಗ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳ ಜೊತೆ ಗುಣಿಸಿದಾಗ ನಮಗೆ
ಘನ ಸಂಖ್ಯೆಗಳು ಸಿಗ್ತವೆ ಅಂತ ಹೇಳ್ಬೋದು. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಯಾವುದು ಅಂದರೆ 4. ಇಲ್ಲಿ 4 ಕ್ಯೂಬ್ಸ್ ಇದ್ದಾವೆ. ಸೊ ಈ 4 2 ಬಾರಿ ನಾವು ಮಾಡಿದಾಗ ನಮ್ಗೆ ಎಷ್ಟು ಕ್ಯೂಬ್ ಸಿಕ್ವು? ಇಲ್ಲಿ 8 ಕ್ಯೂಬ್ ಸಿಕ್ವು. ಓಕೆನಾ? ಒಂದು 8 ಕ್ಯೂಬ್ಸ್ ಇರುವಂತಹ ಒಂದು ಘನಚಿತ್ರ ಆಯಿತು. ಸೊ ಇದು ಯಾಕೆ ಹೀಗಾಗುತ್ತೆ ಅಂತಂದರೆ, ಇದು ಆಲ್ರೆಡಿ ಇಲ್ಲಿ 4 ಅಂದರೆ ಯಾವ ರೀತಿ ಬಂದಿರುತ್ತೆ? 4 2 ಇಂಟು 2 ಮಾಡಿದಾಗ 4. ಇನ್ನೊಂದು ಬಾರಿನ 2 ಮಾಡಿದಾಗ ಘನ ಆಯಿತಾ? ಅಂದರೆ ಘನ ಸಂಖ್ಯೆ ಅಂದ್ರೇನು? ಒಂದು ಸಂಖ್ಯೆನ 3 ಸತಿ ಗುಣಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್, ಇದು 9. 9 ಯಾವ ರೀತಿ ಸಿಕ್ತು? 3 ಇಂಟು 3. ಅದೇ ಇನ್ನೊಂದು ಸತಿ 3 ಗುಣಿಸಿದಾಗ 9 ಸಿಗುತ್ತೆ. ಘನವಾಗಿ 3ರ ಘನ ಅಂತ ಆಯಿತು. ಸೊ ಇದಾಗಿತ್ತು 5ನೇ ಪೇಜು, 6ನೇ ಪೇಜು, 7ನೇ ಪೇಜ್ನ ಫುಲ್ ಎಕ್ಸ್ಪ್ಲನೇಷನ್. ಐ ಹೋಪ್ ನಿಮಗೆಲ್ರಿಗೂ ಇದು ಎಲ್ಲ ಕ್ವೆಶನಿಗೆ ಆನ್ಸರ್ ಸರಿಯಾಗಿ ತಿಳಿತು ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.